ನಮಸ್ಕಾರ ವೀಕ್ಷಕರೇ. ಕನ್ನಡ ಫಿಲ್ಮ್ ಹಿಸ್ಟ್ರಿ ಇವತ್ತಿನ ಕಂಟೆಂಟ್ನಲ್ಲಿ ನಮ್ಮ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾ ಸೃಷ್ಟಿ ಮಾಡಿರುವಂತಹ ಚೇತನ್ ದುರ್ಗ ಅವರು. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್. ನಿಮಗೂ ಕೂಡ ವೆಲ್ಕಮ್. ಲಾಸ್ಟ್ ಸಿನಿಮಾ ತುಂಬ ಅಂದರೆ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದೆ. ಈ ಸಿನಿಮಾದಲ್ಲಿ ಬೇರೆನೇ ಒಂಥರ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಪ್ರೀಮಿಯರ್ಸ್ ಆಯ್ತಂತೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹೌದು ಸರ್. ಅದು ನಮಗೊಂದು ಖುಷಿಯಾಗಿದೆ ಅಂದರೆ ಫಸ್ಟು ಸೆಲೆಬ್ರಿಟಿ ಶೋಗಳು ಮಾಡ್ತಾರೆ ಪ್ರೀಮಿಯರು, ಬಟ್ ನೀವು ಪಬ್ಲಿಕ್ಗೆ ಮಾಡಿದ್ದೀರಾ, ಮದರ್ಸ್ಗೆ ಮಾಡಿದ್ದೀರಾ. ಅದು ತುಂಬ ಇಷ್ಟ ಆಯಿತು. ರಾಜರತ್ನಾಕರ ಬಗ್ಗೆ ಮಾತಾಡೋಣ. ಇಲ್ಲಿ ರಾಜ ಯಾರು, ರತ್ನಾಕರ ಯಾರು? ರಾಜನೂ ಅವನೇ, ರತ್ನಾಕರನೂ ಅವನೇ. ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸರ್. ನಾನು ನೋಡಿದ್ದೀನಿ ಆ್ಯಕ್ಚುಲಿ. ನೋಡಿ ಮಾತಾಡಬೇಕು ಅಂದರೆ ಸಿನಿಮಾ ನೋಡಿಸಿ ಫಸ್ಟ್ ಟೈಮು. ಮೀಡಿಯಾ ಪೀಪಲ್ಸ್ಗೆಲ್ಲ ಅದು ನನಗೆ ಅಂದರೆ ನಮ್ಗೆ ಮಾತಾಡೋಕ್ಕೊಂದು ಟಾಪಿಕ್ ಸಿಗುತ್ತೆ. ಇಲ್ಲ ಅಂದರೆ ಬರೀ ಸಸ್ಪೆನ್ಸಲ್ಲೇ ಹೋಗ್ಬೇಕಾಗುತ್ತೆ. ನೀವು ಅಂದರೆ ನಿಮ್ಗೂ ಸಿನಿಮಾ ಡೆಪ್ತ್ ಏನಿದೆ, ಕಥೆ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಾಗಲ್ಲ. ನಾವೇನು ಮಾಡಿದ್ವಿ ಅದಕ್ಕೆ ಅಂದರೆ ಸೆಲೆಬ್ರಿಟಿ ಶೋ ಎಲ್ಲ ಮಾಡ್ತಾರೆ, ಅದೇನು ತಪ್ಪು ಅಂತಲ್ಲ. ಬಟ್ ನಾವು ಯಾರಿಗೆ ಸಿನಿಮಾ ಮಾಡ್ತೀವಿ? ಮೇಜರಾಗಿ ಮಾಡೋದೇ ಜನಕ್ಕೋಸ್ಕರ ಸಿನಿಮಾ. ನಾವು ಏನು ಎಷ್ಟು ಧೈರ್ಯ ಇತ್ತು ನಮಗೆ ಕತೆ ಮೇಲಾಗಲಿ ಸಿನಿಮಾ ಮೇಲಾಗಲಿ ಅನ್ನೋದನ್ನು ನೀವು ಅಲ್ಲೇ ಅಂದರೆ ನೀವು ಬಂದಿರೋದ್ರಿಂದ ನಿಮಗೂ ಗೊತ್ತಾಗುತ್ತೆ. ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ, ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ, ಜನ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ, ಅಂದರೆ ನಾವು ಯಾರು ತೋರಿಸಿರ್ತೀವೋ ಅವರು ಬರೋ ಅಂಥದ್ದು ಇರುತ್ತೆ. ಅಕಸ್ಮಾತ್ ಅವರು ಆ ಟಿಕೆಟ್ಗಳು ಮಿಸ್ ಆದರೆ ಏನು ಮಾಡ್ತೀರಾ ಅಂತ. ಇಲ್ಲ, ನಾವು ಜನಕ್ಕೋಸ್ಕರ ಸಿನಿಮಾ ಮಾಡಿರೋದು. ಜನಕ್ಕೆ ನಂಬಿಕೆ ಬರಬೇಕಂದ್ರೆ ಅವ್ರಿಗೆ ತೋರಿಸ್ಬೇಕು ಸಿನಿಮಾನ. ಅವ್ರಿಗೆ ತೋರಿಸಿ ಅವರು ಒಪಿನಿಯನ್ ಏನಿದೆಯೋ ಅದು ಜನಕ್ಕೆ ಹೇಳಿದಾಗ, ಈಗ ಹಂಗೆ ಅಲ್ಲೋ ಮೌಟಕ್ಕಾಗೋದು. ಫಸ್ಟ್ ವೀಕ್ ರಿಲೀಸ್ ಆಗಿರುತ್ತೆ, ಒಬ್ಬನಿಂದ ಇನ್ನೊಬ್ಬನಿಗೆ ಹೋಗಿ ಚೆನ್ನಾಗಿದೆ. ಅದನ್ನು ಫಸ್ಟ್ ವೀಕ್ವರೆಗೂ ಯಾಕೆ ಕಾಯ್ಬೇಕು? ನಾವು ಮುಂಚೆನೇ ಅದನ್ನು ಮಾಡೋಣ ಅಂತ ಅಂದರೆ ಅಷ್ಟು ಧೈರ್ಯ ಇತ್ತು ಸಿನಿಮಾ ಮೇಲೆ, ಕಥೆ ಮೇಲೆ. ಅದಕ್ಕೋಸ್ಕರ ಆ ಶೋ ಮಾಡಿದ್ವಿ. ನೀವು ಬಂದಿದ್ರಿ. ನಿಮಗೂ ಖುಷಿಯಾಗಿರೋದು, ಮೀಡಿಯಾದವರೆಲ್ಲ ಬಂದು ಮೀಡಿಯಾದವ್ರಿಗೂ ಖುಷಿಯಾಗಿರೋದು ನಮ್ಗೆ ಇನ್ನೂ ದೊಡ್ಡ ಶಕ್ತಿ ಕೊಟ್ಟಿದೆ ಸರ್. ಸರ್ ಇಲ್ಲಿ ನಿಮ್ಮ ಪಾತ್ರ ಮಾತ್ರ ಸಖತ್ ಕಿಲಿಂಗ್. ಅಂದರೆ ನಿಮ್ಗೆ ಇದುವರೆಗೂ ನೋಡಿರೋ ರೀತಿಯಲ್ಲೇ ಒಂದು ಸ್ವಲ್ಪ ಸಾಗುತ್ತೆ, ಬಟ್ ಆ ಎಂಡಿಂಗಲ್ಲಿ ಕಂಪ್ಲೀಟ್ ಚೇಂಜ್ ಓವರು. ಈ ಪಾತ್ರದ ಬಗ್ಗೆ ಹೇಳಿ. ನಿಮಗೆ ಆ ಥರ ಪಾತ್ರ ಒಪ್ಕೊಬೇಕು ಅಂದರೆ ಏನೋ ಒಂದು ಸ್ಟ್ರಾಂಗ್ ಆಗಿ ಒಂದು ಇರಬೇಕಲ್ಲ? ಇಲ್ಲ, ಮುಂಚೆಯಿಂದಲೂ ನನ್ನ ಮನಸ್ಸಲ್ಲಿತ್ತು ಕಾಮಿಡಿಗೆ ಸ್ಟಿಕ್ ಆನ್ ಆಗಬಾರ್ದು, ಬರೀ ಕಾಮಿಡಿ ಕ್ಯಾರೆಕ್ಟರ್ನೇ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಚಂದನ್ ಅವರೇ ರೆಫರ್ ಮಾಡಿದ್ದು. ಬಟ್ ಅವ್ರಿಗೆ ಹೇಗೆ ಅನ್ನಿಸ್ತು ಆ ಪಾತ್ರ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ, ಹೇಗೆ ಅನ್ನಿಸ್ತು, ಸೂಟ್ ಆಗ್ತೀನಿ ಅಂತ ಅನಿಸ್ತಾ ನನಗೆ ಗೊತ್ತಿಲ್ಲ. ಫಸ್ಟು ಹೋಗ್ಬಿಟ್ಟು ಕತೆ ಕೇಳಿದಾಗ ನಾನು ಕಾಮಿಡಿ ಕ್ಯಾರೆಕ್ಟರ್ ಅಂದ್ಕೊಂಡು ಹೋದೆ. ಚಂದನ್ ರೆಫರ್ ಮಾಡಿದ್ದಾರೆ ಅಂದರೆ ಸಿನಿಮಾ ಅಂದರೆ ಯಾವುದೋ ಇರ್ಬೋದು, ಕಾಮಿಡಿ ಕ್ಯಾರೆಕ್ಟರ್ ಇರ್ಬೋದು ಅಂತ ಅಂದ್ಕೊಂಡು ಹೋದೆ. ಸರ್ ಫಸ್ಟು ಕತೆ ನರೇಟ್ ಮಾಡಿದಾಗ ನಾನು ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ. ಅಂದರೆ ಕಾಮಿಡಿಗೆ ಸ್ಟಿಕ್ ಆನ್ ಆಗಬಾರ್ದು ಅಂತ ಇದ್ದಾಗ ಈ ಥರದೊಂದು ಪಾತ್ರ ಸಿಕ್ಕಾಗ ನನಗೆ ಇದು ಯಾವುದೇ ಕಾರಣಕ್ಕೂ ಈ ಪಾತ್ರನ ಬಿಡಲೇಬಾರ್ದು, ಹೇಗಾದರೂ ಆಗಲಿ ಈ ಪಾತ್ರ ಮಾಡಲೇಬೇಕು ಅಂತ. ಫಸ್ಟು ಅವರು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ನಾನು ಎಷ್ಟು ಸ್ಕ್ರಿಪ್ಟ್ ನೋಡಿದ ತಕ್ಷಣ, ಕತೆ ಅವ್ರು ಹೇಳಿದ ತಕ್ಷಣ ಫುಲ್ ಅವಾಗಿನ ಆ ಮಿನಿಟಿಂದಲೇ ಸೀರಿಯಸ್ ಆಗ್ಬಿಟ್ಟೆ. ಅಂದರೆ ಒಂದೊಂದು ಪಾತ್ರನ ಎಷ್ಟು ಸೀರಿಯಸ್ ಆಗಿ ತೊಗೋತೀವಿ ಅಂದರೆ ಆ ಕತೆ ಕೇಳಿದ ತಕ್ಷಣ ಆ ಮಿನಿಟಿಂದಲೇ ಸೀರಿಯಸ್ ಆಗಿ ಇದನ್ನು ಹೆಂಗಾದರೂ ಮಾಡಿ ಗಿಟ್ಸ್ಕೋಬೇಕು ಅಂತ ತುಂಬ ಶ್ರದ್ಧೆಯಿಂದ ಕೊಟ್ಟಿದ್ದನ್ನೆಲ್ಲ ಓದ್ಕೊಂಡು ಆ ಪಾತ್ರನ ಒಳಗೆ ತೊಗೊಂಡೆ, ಆ್ಯಕ್ಟ್ ಮಾಡಿದೆ. ಏನೋ ದೇವ್ರ ದಯದಿಂದ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಪಾತ್ರ, ಲೈಫ್ ಟರ್ನಿಂಗ್ ಪಾತ್ರ ನನಗೆ ಸಿಕ್ತು. ಹೇಗೆ ಡೈರೆಕ್ಟ್ರಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ, ಅಂದರೆ ನಾನು ಮಾಡಿದ್ದು ರೀತಿ ಎಲ್ಲ ಇಷ್ಟ ಆಗಿ ಹರೀಶ್ ಅನ್ನೋ ಪಾತ್ರ ಚೇತನ್ ಮಾಡಿದ್ರೇ ಚೆನ್ನಾಗಿರುತ್ತೆ, ಇದು ಸೂಟ್ ಆಗುತ್ತೆ, ಪರ್ಫೆಕ್ಟಾಗಿರುತ್ತೆ ಅಂತ ಅನಿಸ್ತಂತೆ. ಮಾಡಿಸಿದ್ರು. ಈಗ ಸ್ಕ್ರೀನ್ ಮೇಲೆ ಎಲ್ಲರೂ ಬರೋದು, ನಾನು ಬೇರೆ ಥರದ ಪಾತ್ರ ಮಾಡಿದ್ದೀನಿ ಅಂತ ಇದುವರೆಗೂ ಯಾರಿಗೂ ಹೇಳಿಲ್ಲ. ಒಂದಷ್ಟು ಜನ ಫ್ರೆಂಡ್ ಸರ್ಕಲು ನಮ್ಮ ಗೊತ್ತಿರೋಂಥವ್ರು ಒಂದಷ್ಟು ಜನ ನೋಡಿದ್ದಾರೆ ಸಿನಿಮಾ. ನಾವು ಪ್ರೀಮಿಯರ್ ಶೋ ಮಾಡಿದಾಗ ಟೀಮವ್ರು ಒಂದಷ್ಟು ಜನ ನೋಡಿಬಿಟ್ಟು ಇದು ಬೇಕಾಗಿತ್ತು, ಯಾಕಂದರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜರ್ಕ್ಗಳು, ಆ ಕಾಮಿಡಿ ನೋಡಿ ಇದೊಂದು ಬೇರೆ ಥರದ ಪಾತ್ರಗಳು ಈಗ ಓಪನ್ ಆಗುತ್ತೆ ನನಗೆ. ಬೇರೆ ಸಿನಿಮಾಗಳಲ್ಲಿ ಬೇರೆ ವಿಭಿನ್ನವಾದ ಪಾತ್ರಗಳು ಓಪನ್ ಆಗುತ್ತೆ. ಅಂದರೆ ಬೇರೆ ಪಾತ್ರಗಳನ್ನು ಇವ್ನು ಮಾಡಬಲ್ಲ, ನಿಭಾಯಿಸಬಲ್ಲ ಅನ್ನೋದು ಓಪನ್ ಆಗುತ್ತೆ. ಅದು ಆ್ಯಕ್ಚುಲಿ ಪ್ರತಿಯೊಬ್ಬ ಕಲಾವಿದನಿಗೂ ಬೇಕು. ನನ್ನ ಪಾತ್ರ ನೋಡಿ ನಾನೇ ಹತ್ತಿದ್ದೀನಿ. ಅಂದರೆ ಇಷ್ಟು ದಿನ ನೋಡಿ ನಗ್ತಾ ಇದ್ದೆ, ಈಗ ಹತ್ತಿದ್ದೀನಿ. ಅಷ್ಟು ಚೆನ್ನಾಗಿ ನನಗೂ ಆ ಪಾತ್ರ ಕನೆಕ್ಟ್ ಆಗಿ ನನ್ನ ಕಣ್ಣಲ್ಲಿ ನೀರು ತರಿಸಿದೆ. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಬೇಕು ಅಂದರೆ ತುಂಬಾ ಡೆಡಿಕೇಶನ್ ಬೇಕು, ಮತ್ತು ಸ್ವಲ್ಪ ನಾವೇ ಆಗ್ಬಿಡ್ಬೇಕು ಆ ಪಾತ್ರ. ಅಷ್ಟು ಇನ್ವಾಲ್ವ್ಮೆಂಟ್ ಬೇಕು. ಇಲ್ಲ ಒಂಚೂರು ಮಿಸ್ ಆಯಿತು ಅಂದರೆ ನಮಗೆ ನಗು ಬಂದುಬಿಡುತ್ತೆ, ಒಂದು ಆಭಾಸ ಏನಪ್ಪ ಹಿಂಗಾಯಿತು ಅಂತ. ಎಷ್ಟು ಡೆಡಿಕೇಶನ್ ಪಾತ್ರಕ್ಕೆ ನಿಮಗೆ ಎಷ್ಟು ದಿನ ಬೇಕಾಯ್ತು ಆ ಒಳಗೆ ಹೋಗೋಕ್ಕೆ ಕಂಪ್ಲೀಟ್ ಆಗಿ? ಸರ್ ನೀವೇ ನೋಡ್ಕೊಂಡು ಬಂದಂಗೆ ನಿಮ್ಗೊಂದು ಸ್ವಲ್ಪ ಗೊತ್ತಿರುತ್ತೆ ನನ್ನ ಬಗ್ಗೆ. ಸ್ವಲ್ಪ ಲಾಸ್ಟ್ ಸಿನಿಮಾ ಎಲ್ಲ ನೀವು ಇಂಟರ್ವ್ಯೂ ಮಾಡಿದಿರಿ. ನಮ್ಮ ಕುಟುಂಬದ ಬಗ್ಗೆ ನಿಮಗೂ ಗೊತ್ತು, ನಮ್ಮ ತಮ್ಮನ ಬಗ್ಗೆ ಆಗಲಿ, ನಮ್ಮ ತಾಯಿ ಬಗ್ಗೆ ಆಗಲಿ. ಹಾಗೆ ನಾನು ಸಿದ್ಲಿಂಗು ಚಾರ್ಮಿನಾರ್ ಎಲ್ಲ ಮಾಡಿದ್ದೆ, ಅದು ನಿಮಗೆ ಗೊತ್ತಿರುತ್ತೆ.
ಸೊ ಅವಾಗಿಂದನೂ ನಾನು ಸಿನಿಮಾದಲ್ಲಿ ಜರ್ನಿ ಮಾಡ್ತಾನೇ ಬಂದಿದ್ದೀನಿ. 10-12 ವರ್ಷ ಆಗಿರ್ಬೋದು. ಈಗ ಒಂದು ಹೀರೋ ಆಗಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಒಂದು ಫೋರ್ಸ್ ಇರುತ್ತಲ್ಲ ನಮ್ಮೊಳಗಡೆ. ಆ ಥರ ಜರ್ನಿಯಲ್ಲಿ ನಾವೇನೋ ಅಂದ್ಕೊಂಡಿದ್ದು ಮಾಡೋಕ್ಕಾಗದೆ ಆದರೂ ಸಸ್ಟೈನ್ ಹಾಕ್ಕೊಂತ ಬಂದಿರ್ತೀವಿ. ಇಲ್ಲ ತಾಳ್ಮೆ ಆಗುತ್ತೆ. ಆ ಒಂದು ಫೈರ್ ಇರುತ್ತಲ್ಲ, ಆ ಫೈರ್ ಏನಾಗಿರುತ್ತೆ, ಯಾವುದೋ ಒಂದು ಟೈಮ್ಗೆ, ಯಾವುದೋ ಒಂದು ಪಾತ್ರಕ್ಕೆ, ಯಾವುದೋ ಒಂದು ಒಳ್ಳೆ ಕಥೆಗೆ ಕಾಯ್ಕೊಂಡು ಕೂತಿರುತ್ತೆ. ಫೈರ್ ಅಂದರೆ ನಾನೇ ಅಂದ್ಕೊಳ್ಳಿ, ನಾನು ಕಾಯ್ಕೊಂಡು ಕೂತಿರ್ತಿದ್ದೆ. ನಾನು ಯಾವ ಥರ ಬೇಕು, ನಾನು ಯಾವ ಥರ ಥಿಂಕ್ ಮಾಡ್ತಿದ್ದೆ, ಇಮ್ಯಾಜಿನ್ ಮಾಡ್ತಿದ್ದೆ, ಈ ಥರ ಪಾತ್ರಗಳು, ಈ ಥರ ಕಥೆಗಳನ್ನ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಅಂದರೆ ನಾನೊಂದು ಸಿನಿಮಾ ಮಾಡಿದ್ದೆ, ನೆಕ್ಸ್ಟ್ ಈ ಥರ ಮಾಡಬೇಕು ಅಂತ ಅನ್ಕೊತಾ ಇದ್ದಂಗೆ ಅದೇ ಥರ ಸ್ಕ್ರಿಪ್ಟು, ಅದೇ ಥರ ಪಾತ್ರ ನನಗೆ ಬಂದಾಗ ನಾನು ಟೋಟಲಿ ಶಾಕ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಹೆಂಗೆ ಆಯ್ತಿದ್ದು ನನಗೆ ಗೊತ್ತಾಗಲಿಲ್ಲ. ನಾನು ಥಿಂಕ್ ಮಾಡ್ತಾ ಇದ್ದಿದ್ದು ಇದೆ, ಅದು ಬಂದಿದ್ದು ನನಗಿದೆ. ಯಾರೂ ಗೊತ್ತಿಲ್ಲ, ಯಾರೂ ಪರಿಚಯ ಇಲ್ಲ ಟೀಮಲ್ಲಿ. ಅದು ಹೆಂಗೆ ಬಂತು ನನಗೆ ಗೊತ್ತಿಲ್ಲ. ಏನೋ ವಿಧಿ ಲಿಖಿತನೋ ಪ್ರಕೃತಿ ನಿಯಮನೋ ಏನೋ ಆಗಿದೆ. ಬಟ್ ನನಗಂತೂ ಈ ಪಾತ್ರ ತುಂಬ ಚಿಕ್ಕ ವಯಸ್ಸಿಂದನೂ ಇಂಥ ಜನಗಳ ನಡುವೆ, ಇಂಥ ಹುಡುಗರ ನಡುವೆ, ಇಂಥ ಕುಟುಂಬಗಳ ನಡುವೆ, ಇಂಥ ವಾತಾವರಣದಲ್ಲೇ ಬೆಳೆದಿದ್ದು ನಾನು. ಅಲ್ಲಿ ತುಂಬ ಜನ ಹುಡುಗರು ನೋಡಿದ್ದೀನಿ ನಾನು. ಸೊ ಆ ಥರ ವಾತಾವರಣದಲ್ಲೇ ನಾನು ಬೆಳೆದಿರೋದ್ರಿಂದ ತುಂಬ ಹುಡುಗರನ್ನ, ಬೇಜವಾಬ್ದಾರಿಯಿಂದ ಓಡಾಡ್ಕೊಂಡಿರೋರನ್ನ, ಲೈಫ್ ಬಗ್ಗೆ ಸೀರಿಯಸ್ ಆಗಿಲ್ದಿರೋರನ್ನ ತುಂಬ ಜನ ನೋಡಿದ್ದೀನಿ. ಅವ್ರ ಮನೆಯವ್ರು ಸಫರ್ ಮಾಡ್ತಿರೋದು, ಆಮೇಲೆ ಅವ್ರಿಗೆ ಹೇಳೋಕ್ಕಾಗ್ದಿರೋ ಅಂಥ, ಅಂದರೆ ಕೆಲವೊಂದು ವಿಚಾರಗಳನ್ನ ಅವ್ರಿಗೆ ಕನ್ವೆ ಮಾಡೋಕ್ಕಾಗ್ದಿರೋ ಅಂಥ ಒಂದಷ್ಟು ಸಂದರ್ಭಗಳು, ಅವರು ಬುದ್ಧಿ ಹೇಳಿದ್ರೂ ಬುದ್ಧಿ ತಿಳ್ಕೊಳ್ದಿರೋ ಅಂಥ ಸಂದರ್ಭಗಳು, ಈ ಥರ ಎಲ್ಲ ನೋಡ್ಕೊಂಡು ಬೆಳೆದಿರೋ ಪಾತ್ರಗಳು. ನಾನು ಈ ಪಾತ್ರನ ನೋಡ್ಕೊಂಡು ಬೆಳೆದಿದ್ದು. ಸೊ ಈ ಕಥೆ ಹೇಳಿದಾಗ ನನಗೆ ಮೇಜರಾಗಿ ಕಂಟೆಂಟು ಸಖತ್ ಕತೆ ಕಂಟೆಂಟ್ ಎಲ್ಲ ಸೂಪರಾಗಿದೆ. ನಿಮ್ಮ ಕತೆ ಕಂಟೆಂಟ್ ಚೆನ್ನಾಗಿದ್ರು ಕನೆಕ್ಟ್ ಆಗಬೇಕು, ಫಸ್ಟು ರಿಲೇಟ್ ಆಗಬೇಕು. ಹೌದು ಈ ಥರ ಇದೆ, ಹಿಂಗಿದೆ ಅಂತ. ಸೊ ಅದು ಚೇತನ್ ಹೇಳ್ದಂಗೆ ಅವ್ರಿಗೂ ಮನ್ಸಿಗೆ ಆಗ್ತಾಯಿತ್ತು ಪಾತ್ರ, ನಮಗೂ ಮನ್ಸಿಗೆ ಪಾತ್ರ ಆಗ್ತಾಯಿತ್ತು. ಕತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗೋಯಿತು. ಸೊ ಈ ಥರ ಇರ್ಬೇಕಾದ್ರೆ ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಿದ್ದಕ್ಕೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಬಿಡುಗರು. ಇದನ್ನು ನಿಂತ್ಕೊಂಡು ನಾವು ಏನಾರು ಅಲ್ಟಿಮೇಟಾಗಿ ಇದನ್ನು ಔಟ್ಪುಟ್ ತೆಗಿಬೇಕು ಅನ್ನೋ ಒಂದು ಅದೇ ಕಥೆನೇ ಮಾಡಿಸ್ಕೊಂಡ್ಬಿಡುತ್ತೆ. ಅದನ್ನು ನಿಮಗೆ ಇವಾಗ ಒಂದು ಟ್ಯೂನ್ ಕೊಡ್ತಾರೆ ಯಾರೋ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅಂದ್ಕೊಳ್ಳಿ, ಲಿರಿಸಿಸ್ಟ್ಗೆ ಟ್ಯೂನ್ ಹೆಂಗಿರುತ್ತೋ ಹಂಗೆ ಲಿರಿಕ್ಸ್ ಆಚೆ ಬರುತ್ತೆ. ಸೊ ನೀವು ಹೇಳೋದಲ್ಲ ಡೆಡಿಕೇಶನ್ ಚೆನ್ನಾಗಿದೆ, ಹಿಂಗಿದೆ ಅಂತ ಹೇಳೋದ, ಅದೆಲ್ಲ ಕಥೆಯಿಂದ ಬಂದಿದೆ ಅಷ್ಟೇ. ಕಥೆಗಿರೋ ತಾಕತ್ತದು ಅದಾಗದೇ ಅದನ್ನು ಸಿದ್ಧತೆಗಳನ್ನ ಅದೇ ಮಾಡಿಸ್ಕೊಂಡ್ಬಿಡುತ್ತೆ ನಮಗೆ. ಸೊ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದಕ್ಕೂ ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಟೀಮ್ ಸಿಕ್ಕಿದ್ದು ನನ್ನ ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಸ್ವಲ್ಪ ಈಗ ಸಿನಿಮಾ ಪಾರ್ಟ್ ಆಯಿತು, ಸ್ವಲ್ಪ ಫನ್ ಪಾರ್ಟ್ ಹೋಗೋದು ಆದರೆ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಫುಲ್ ಫನ್, ಕಂಪ್ಲೀಟ್ ಫನ್. ಹೌದು. ಸೆಕೆಂಡ್ ಹಾಫ್ ಫುಲ್ಲು ಅಳಿಸೋದು, ಸೊ ನೀಟಾಗಿ ಬರ್ಕೊಂಡು ಬೇಜಾರನ್ನ ಕರೆಕ್ಟಾಗಿ ಹೇಳಿ, ಬೇಜಾರು ಮಾಡಿಸೋದು ತಪ್ಪಾಗಿ ಅಂದರೆ ಮನಸ್ಸಿಗೆ ಒಂಥರ ಆ ಸಿನಿಮಾ ಇನ್ವಾಲ್ವ್ಮೆಂಟ್ ಸ್ವಲ್ಪ ನಿಮಗೆ ನಿಮ್ಮ ಬ್ರೈನ್ಗಾಗಲಿ ನಿಮ್ಮ ಒಂದು ಲೈಫ್ನ ನೆನಪಿಸುತ್ತೆ, ಸ್ವಲ್ಪ ಕೆಲಸ ಕೊಡುತ್ತೆ ತಲೆಗೆ. ಸೊ ಈ ಫಸ್ಟ್ ಹಾಫ್ ತಗೊಂಡ್ರೆ, ಈಗ ರಿಯಲ್ ಲೈಫಲ್ಲಿ ತಗೊಂಡ್ರೆ ನಿಮಗೆ ಸರ್ ನೀವು ಹೇಳಿ, ನೀವು ಯಾವ್ದಾನ ಹುಡುಗಿಯಿಂದ ಹೋಗಿ ಲವ್ ಲೆಟರ್ ಕೊಡೋದು, ಪ್ರಪೋಸ್ ಮಾಡೋದು, ಇಲ್ಲ ಅಂದ್ರೆ ಆ ಫ್ರೆಂಡ್ಸ್ ನಿಮ್ಗೆ ನೂಕಿರೋದೇ ಹೋಗು ಪ್ರಪೋಸ್ ಮಾಡುವ ಆ ಥರ ಅಂದರೆ ಇಲ್ಲ, ಕ್ಲಾಸ್ಗಳಲ್ಲಿ ಈಗ ಏನು ಮಾಡೋರಂದರೆ ಈ ಹುಡುಗಿನ ಇಷ್ಟಪಡ್ತವನೆ ಅಂತ ಗೊತ್ತಿರೋದು. ಅಕಸ್ಮಾತ್ ಆ ಹುಡುಗಿ, ನಾವೆಲ್ಲ ಕ್ಲಾಸಲ್ಲಿ ಕೂತಿರ್ತೀವಿ ಎಲ್ಲರೂ, ಇನ್ನೂ ಟೀಚರ್ ಬರೋಕೆ ಒಂದು 5 ನಿಮಿಷ ಇರುತ್ತೆ. ಅವಳು ಒಳಗೆ ಬಂದಿದ ತಕ್ಷಣ ಚೇತನ್ ಅಂತ ಕೂಗೋದು, ಅಲ್ಲೊಬ್ಬ ಚೇತನ್ ಅಂತ ಕೂಗೋದು. ಆಮೇಲೆ ತಿರುಗಿ ಇಲ್ಲಾಂದರೆ ಈಗ ಮೇಡಮ್ ಏನಾದರೂ ಈಗ ಅವ್ರ ಹೆಸರು ಏನೋ ಇರುತ್ತೆ, ನಿಂತ್ಕೊಳ್ಳಮ್ಮ ಇದಕ್ಕೆ ಆನ್ಸರ್ ಮಾಡು ಅಂದಿದ ತಕ್ಷಣ ಚೇತನ್ ಅಂತ ಕೂಗೋದು. ಹಿಂಗೆಲ್ಲ ಕೀಟ್ಲೆ ಮಾಡೋರಷ್ಟೇ. ಗಿಪ್ಪೋಸ್ಗೆಲ್ಲ ಏನು ಅವ್ರೇನು ಪುಷ್ ಮಾಡ್ತಿರ್ಲಿಲ್ಲ, ಹಿಂಗೆ ರೇಗ್ಸೋದಷ್ಟೇ. ಯಾವಾಗಾದರೂ ಇವಿ ರೇಗ್ಸೋದು, ನಾನು ನಿಂತ್ಕೊಂಡ್ರೆ ಅವಳ ಹೆಸ್ರು ಕೂಗೋದು, ಅವಳು ನಿಂತ್ಕೊಂಡ್ರೆ ನನ್ನ ಹೆಸ್ರು ಕೂಗೋದು. ಈಗ ನಾವು ಕೂಗ್ತಾ ಇದ್ವಿ, ಅವನಿದ್ದಾಗ ಅವ್ರ ಹುಡುಗಿ ಹೆಸರು ನಾವು ಕೂಗ್ತಾ ಇದ್ವಿ. ಅದು ಸುಮ್ಮನೆ ಸುಮ್ಮನೆ ತರಲೆ ಮಾಡ್ತಾವ್ರೆ ಅಂತ ಅಷ್ಟೇ, ಅನಿಸ್ತಿತ್ತು ಅಷ್ಟೇ. ಅಂದರೆ ಸರ್ ಅಷ್ಟು ಸೀರಿಯಸ್ ಏನಿಲ್ಲ, ಸುಮ್ಮನೆ ಅಷ್ಟೇ. ಸುಮ್ಮನೆ ಓದೋದ್ರ ಜೊತೆ ಪಾಠ ಇರಬೇಕು ಅಂತಾರಲ್ಲ, ಪಾಠದ ಜೊತೆ ಆಟ ಅಷ್ಟೇ ಅದೆಲ್ಲ. ಸರ್ ನಿಮ್ಮ ವಿಷಯಕ್ಕೆ ಬರೋದಾದ್ರೆ, ಈಗ ಹೇಳಿ ಸರ್, ಈ ತರ ಒಂದು ಸನ್ನಿವೇಶಗಳು ಸರ್, ಅವ್ರ ಹ್ಯಾಂಡ್ಸ್, ಅವ್ರ ಲುಕ್ ನೋಡಿದ್ರೆ ಹುಡುಗಿರೇ ಇವರಿಂದ ಬಂದಿರ್ತಾರೆ. ನಿಜ, ಹೌದು. ಆಕ್ಚುಲಿ ನೀವು ಅಂದ್ರೆ ವಿಲನಿಸ್ಟಿಕ್ ಹೀರೋ ಆಗಿ ಸಖತ್ತಾಗಿ ಕಾಣ್ತೀರ. ಏನೋ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ನೋಡಬೇಕು. ನಮಗೆ ಅದೇ ಇವ್ರು ಹೇಳ್ದಂಗೆ, ನಮಗೆ ಒಂದು 10th ಇದ್ದಾಗ ಒಂದು ಹುಡುಗಿ ಅವಳೇ ಒಂದು ಲೆಟ್ರ್ ಕೊಟ್ಟಿದ್ದು, ಲವ್ ಲೆಟ್ರು. ಬೇರೆ ಸ್ಕೂಲ್ ಹುಡುಗಿ ಬಂದು ನಮ್ಮ ಸ್ಕೂಲ್ ಹತ್ರ ಫಾಲೋ ಮಾಡಿ ಅವಳು ಲೆಟ್ರ್ ಕೊಟ್ಟಿದ್ದು. ಆ ಲೆಟರ್ ಬೇರೆ ಸ್ಕೂಲ್. ಅಕಸ್ಮಾತ್ ಸರ್ ನನಗೇನಾದ್ರೂ 10th ಲೆಟರ್ ಕೊಟ್ಟಿದ್ರೆ PUC ಮದುವೆ ಆಗ್ಬಿಟ್ಟಿರೋದು.
ಆ ಭಾಗ್ಯ ಸಿಗಲಿಲ್ಲ, ಅದಕ್ಕೆ ಮೊನ್ನೆ ರೀಸೆಂಟಾಗಿ ಮದುವೆ ಆಯಿತು. ಸೊ ಆ ಲೆಟ್ರ್ ನಾವೇನು ಮಾಡಿದ್ವಿ, ನಾವು ಭಾರಿ ದೊಡ್ಡ ಏನೋ ಒಳ್ಳೆ ಮಕ್ಕಳು, ಒಳ್ಳೆಯವರು ತಗೊಂಡೋಗಿ ನಾವು ಅಮ್ಮನ ಕೈಲಿ ಕೊಟ್ಟೆ. ನೋಡಮ್ಮ ಯಾವುದೋ ಹುಡುಗಿ ಲೆಟ್ರ್ ಕೊಟ್ಟವಳೆ ಅಂತ, ಅದನ್ನು ನಮ್ಮ ಅಮ್ಮನೇ ಓದಿ ಹೇಳಿದ್ರು. ಸೊ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು. ಆಮೇಲೆ ನಾರ್ಮಲ್ ಆಗಿರುತ್ತಲ್ಲ ಸರ್, ಎಲ್ಲರ ಲೈಫಲ್ಲಿ ಅದೊಂದು ಫೇಸ್ ಇರಬೇಕು. ಲವ್, ನಾವು ಒಂದಷ್ಟು ಜನ ಹುಡುಗಿರನ್ನ ನೋಡಿರ್ತೀವಿ, ಕ್ರಶ್ ಆಗಿರುತ್ತೆ, ಅವರಿಂದ ಹೋಗಿರ್ತೀವಿ, ಬಸ್ಗಳಲ್ಲಿ ಫಾಲೋ ಮಾಡಿರ್ತೀವಿ, ಅವ್ರ ಮನೆಯವ್ರಿಗೂ ಅಡ್ರೆಸ್ ಹುಡ್ಕೊಂಡು ಹೋಗಿರ್ತೀವಿ, ಎಲ್ಲ ನಡೆದಿದೆ. ಬಟ್ ಯಾರಿಗೂ ಪ್ರಪೋಸ್ ಮಾಡಿ ಆ ಥರ ಎಲ್ಲ ಆಗಿಲ್ಲ.